ಕಲ್ತರ ನಿಂತಿದ್ಯಲ್ಲೇ. ಮದ್ವೆ ದಿನಾನು ಹಠ ಮಾಡ್ಬೇಡ. ನೀನೀಗ ಬರ್ಲಿಲ್ಲ ಅಂದ್ರೆ 2 ಬಿಡ್ತೀನಿ. ಬಾ ಬಾ. ಬಾ ಬಾರೆ. ಬಾ. ಅಯ್ಯೋ ರಾಮ, ಬುದ್ಧಿ ಇದೆಯಾ ನಿನ್ಗೆ? ಯಾಕೆ ಹೇಗ್ ಮಾಡ್ತಿದ್ಯಾ? ಸುಮ್ನೆ ಬರೋದ್ ಬಿಟ್ಟು ಯಾಕೆ ಹಠ ಮಾಡ್ತಿದ್ಯಾ? ಏನ್ ಮಾಡ್ದೆ ನೋಡು. ಛೇ, ಅಮ್ಮ 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 ಅಮ್ಮ. ತುಂಬಾ ಹೊತ್ತಿಂದ ಸುಮ್ಮನೆ ಇದ್ದಾನಲ್ಲ, ಯಾಕೇನೋ ಮಾತಾಡ್ತಿಲ್ಲ. ನಾನೇ ಮಾತಾಡಿಸ್ಲಾ? ಸಾರಿ ಸರ್. ಸಾರಿ ಯಾಕೆ? ಲೇಟ್ ಆಯ್ತಲ್ಲ ಸರ್. ಹೇಳಿ ಟೈಮಿಗೆ ಬರ್ದೇ ಇದ್ರೆ ನನಗೆ ಕೋಪ ಬರುತ್ತೆ. ಆದ್ರೆ ಲೇಟ್ ಆದ್ರೂ ನಿನ್ನಂತ ಸುಂದರವಾಗಿರೋ ಹುಡುಗಿ ಬಂದ್ರೆ ಖುಷಿ ಆಗುತ್ತೆ. ಯು ಆರ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ಯಾರ್ದೋ ಮದುವೆಗೆ ಹೋಗ್ಬೇಕು ಅಂತಿದ್ದೆ? ನಮ್ಮ ಅಕ್ಕಂದು ಸರ್. ಓನ್ ಸಿಸ್ಟರಾ? ಇಲ್ಲ ಇಲ್ಲ ಸರ್, ಗೊತ್ತಿರೋರು. ಅಕ್ಕ ಅಂತಿರ್ತೀನಿ. ನಿನ್ಗೇನು ಲೇಟ್ ಆಗಲ್ಲ ಅಲ್ವಾ? ಪರವಾಗಿಲ್ಲ ಸರ್. ಹೇಳ್ಬೇಕು ಅಂದ್ರೆ ನಿಮ್ಗೆ ಲೇಟ್ ಆಗ್ತಿದೆ. ಫ್ಲೈಟು ಮುಂಬೈಗೆ ಹೋಗ್ಬೇಕು ಅಂದ್ರಿ. ಮುಂಬೈ ನೋಡಿದ್ಯಾ? ಸಿನಿಮಾ ನೋಡಿದ್ದೀನಿ ಸರ್. ಸಿನಿಮಾ ಹೀರೋಯಿನ್ ಆಗಿ ನೀನು ಮುಂಬೈ ನೋಡ್ಬೇಕು, ಅಲ್ಲೇ ಇರಬೇಕು. ಬೀಚ್ ಪಕ್ಕದಲ್ಲಿರೋ ಅಪಾರ್ಟ್ಮೆಂಟ್ ಅಲ್ಲಿ ಪೆಂಟ್ ಹೌಸ್ ಅಲ್ಲಿ ಲ್ಯಾವಿಶ್ ಆಗಿರ್ಬೇಕು. ಯಾಕಂದ್ರೆ ಅಷ್ಟು ಎತ್ತರದಿಂದ ನೋಡಿದ್ರೆ ಮುಂಬೈ ಕೂಡ ನಿನ್ನಷ್ಟೇ ಸುಂದರವಾಗಿ ಕಾಣಿಸುತ್ತೆ ಶ್ರೇಯಾ.
ಸರಿ ಮಾಡ್ಕೋ. ಓ ಆಡಿಷನ್ ಕೊಡ್ಲಾ ಸರ್? ಫೋಟೋಸ್ ನೋಡಿದಿನಲ್ಲ. ಆಕ್ಟಿಂಗ್ ಸ್ಕಿಲ್ಸ್ ಗೊತ್ತಾಗ್ಲಿ ಅಂತ. ಹುಡುಗಿಯರಲ್ಲಿ ಭಯ, ಸಂಕೋಚ ಮತ್ತೆ ನಾಚಿಕೆ, ಇದನ್ ಬಿಟ್ಟು ಬೇರೆ ಇನ್ನೇನಿರುತ್ತೆ? ಅಂದ್ರೆ ಈಗ ನನ್ಗೆ ಆಫರ್ ಬಂದಿದೆ ಅಂತನಾ ಅಥವಾ ಇಲ್ವಾ ಸರ್? ನೀನ್ ನನ್ನ ಹತ್ರ ಬಂದಾದ್ಮೇಲೆ ಆಫರ್ ನಿನ್ ಹತ್ರ ಬರ್ದೇ ಇರುತ್ತಾ ಹೇಳು? ಅಮ್ಮ, ಏನು? ಶ್ರೇಯಾನ್ ಕರ್ಕೊಂಡ್ ಬರ್ತೀನಿ ಅಂತ ಸುನಂದ ಹೋದ್ಲು, ಇನ್ನೂ ಬಂದಿಲ್ಲ. ನಿನ್ ಹೆಂಡತಿ ಯಾವತ್ ಬೇಗ ಕೆಲ್ಸ ಮುಗಿಸಿದಾಳೆ? ಎಲ್ಲಾದ್ರಲ್ಲೂ ನಿಧಾನ. ಮಗಳ ಮದ್ವೆಲೂ ಹೀಗ್ ಮಾಡಿದ್ರೆ ಹೇಗೋ? ನಾನ್ ಹೋಗ್ ಬರ್ಲಾ? ನೀನ್ ಮೆತ್ತಗ್ ಮಾತಾಡಿದ್ರೆ ಕೆಲ್ಸ ಆಗಲ್ವೋ? ನಾನ್ ಹೋಗ್ ಕರೆದ್ರೆ ಬೇಗ ಬರ್ತಾರೆ. ಕರ್ಕೊಂಡ್ ಬರ್ತೀನಿ ಇರು. ಏನ್ ವೈದೇಹಿ ಇದು? ನೀನ್ ಯಾಕೆ ಈ ಅಲಂಕಾರದಲ್ಲಿದ್ಯಾ? ಏನಾಯ್ತು? ಶ್ರೇಯಾ ಎಲ್ಲಮ್ಮ? ಅದು ಅಜ್ಜಿ ನನ್ನ ಮದ್ವೆ ಮಂಟಪದ ಹತ್ರ ಬರಬಾರ್ದು ಅಂತ ಹೇಳಿದ್ರಲ್ಲ, ಅದಕ್ಕೆ ಶ್ರೇಯಾನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಮ್ಮ. ನೀನು ಖಂಡಿತ 1 ಗಂಟೆಲಿ ಬಂದ್ಬಿಡ್ತೀಯ ಅಲ್ವಾ? ನನ್ ಮೇಲೆ ಆಣೆ, ಸರಿನಾ? ದೇವ್ರೇ, ಏನು ಯಾವ್ದೋ ಹುಡುಗನ್ ಜೊತೆ ಸಿನಿಮಾ ಅವಕಾಶಕ್ಕೋಸ್ಕರ ಹೋದ್ಲಾ? ಅಮ್ಮ ಮೆಲ್ಲಿಗ್ ಮಾತಾಡಮ್ಮ, ಯಾರಿಗಾದ್ರೂ ಕೇಳ್ಸಿದ್ರೆ. ಹುಡುಗಿನೇ ಹೋದ್ಮೇಲೆ ಇನ್ ಮರ್ಯಾದೆ ಏನ್ ಬಂತು? ಎಲ್ಲಾರ್ಗೂ ಗೊತ್ತಾಗ್ತಾ ಇರುತ್ತಾ? ಮುಸ್ಕ ಹಾಕೊಂಡು ಎಷ್ಟೊತ್ತು ಅಂತ ಇಲ್ಲೇ ಇರ್ತೀಯೇ? ಅಷ್ಟಕ್ಕೂ ಏನ್ ಅನ್ಕೊಂಡಿದ್ದೀರಾ ನೀವು? ಮದುವೆ ಅಂದ್ರೆ ಆಟ ಅನ್ಕೊಂಡ್ರ? ದೊಡ್ಡ ಮನೆಯವ್ರ ಹತ್ರ ಸಂಬಂಧ ಬೆಳೆಸ್ತಾ ಇದೀವಿ ಅಂತ ಗೊತ್ತಿದ್ದೆ ಹೀಗ್ ಮಾಡಿದ್ರ? ನಿಮ್ಮಪ್ಪನ್ಗೆ ಗೊತ್ತಾದ್ರೆ ಏನಾಗುತ್ತೋ, ಏನ್ ಮಾಡ್ಕೋತಾರೋ? ಏನ್ ಮಾಡ್ತಾ ಇದ್ದೀರಿ? ಯಾಕೆ ಕೆಟ್ಟ ಮುಖ ಹಾಕೊಂಡ್ ನಿಂತಿದ್ಯಾ? ಮುಹೂರ್ತ ಮೀರೋಗ್ತಾ ಇದೆ ಅಂತ ಪುರೋಹಿತರು ಕೂಗಾಡ್ತಾ ಇದ್ದಾರೆ. ಬಾಮ್ಮ ಶ್ರೇಯಾ. ಅಬ್ಬಾ, ನನ್ ಹತ್ರನೂ ನಾಚ್ಕೋತೀಯಾ? ನೀನು ನನ್ ಮೊಮ್ಮಗಳ ಕಡೆ ಚಂದನದ ಗೊಂಬೆ.
ನನ್ ಮೊಮ್ಮಗಳು ಎಲ್ಲಿ ಎಲ್ಲೇ ನನ್ ಮೊಮ್ಮಗಳನ್ನ ಸಾಯಿಸಿ ಅವಳು ಸೀರೆ ಉಟ್ಕೊಂಡು ಅವಳು ಒಡವೆನೆ ಹಾಕೊಂಡು ಕೂತಿದ್ಯಾ? ಹೇಳೆ. ಪ್ರಾಣ ತೆಗೆದು ಶವ ಮಂಚದ ಕೆಳಗೆ ಇಟ್ಟಿದ್ಯಾ ಇಲ್ಲ ಬೇರೆ ಕಡೆ ಇಟ್ಟಿದ್ಯಾ? ಅತ್ತೆ ಯಾಕೆ ಹಾಗೆ ಮಾತಾಡ್ತಿದ್ದೀರಾ ಅತ್ತೆ? ಏಯ್, ಇವಳು ಯಾವ ಕೆಲಸ ಮಾಡಕ್ಕೂ ಹೇಸಲ್ಲ ಕಣೆ. ಮಳ್ಳಿ ತರ ಇರೋರೆ ಈ ತರ ಕೆಲಸ ಮಾಡೋದು ಸಿನಿಮಾದಲ್ಲಿ ತೋರ್ಸಲ್ವೇನೆ? ಪ್ರಾಣ ಇರೋವರೆಗೂ ಇನ್ನೊಬ್ರಿಗೆ ತೊಂದರೆ ಮಾಡೋ ಯೋಚನೆನೂ ಮಾಡಲ್ಲ ಅಜ್ಜಿ. ಈ ತರ ಮಾತ್ ಏನೂ ಕಮ್ಮಿ ಇಲ್ಲ. ಸ್ವಾಮಿ, ಮದುಮಗಳನ್ನ ಕರ್ಕೊಂಬರಕ್ ಹೇಳಿದ್ನಲ್ಲ, ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಬಂದ್ಬಿಡ್ತಾರೆ ಪುರೋಹಿತ್ರೆ. ಹೆಣ್ಮಕ್ಳು ಅಲಂಕಾರ ಕೂತ್ಕೊಂಡ್ರೆ ಮುಹೂರ್ತದ ಬಗ್ಗೆನೇ ಮರ್ತ್ ಬಿಡ್ತಾರೆ. ನೀವು ಹೋಗಿ ಕರ್ಕೊಂಬನ್ನಿ. ಸರಿ ಪುರೋಹಿತ್ರೆ. ಈಗ ಇವ್ರು ಕರ್ಕೊಂಬರೋ ಹುಡುಗಿ ಶ್ರೇಯಾ ಅಲ್ಲ. ಯಾಕೆ ಅಂದ್ರೆ ಸಿನಿಮಾ ಹೀರೋಯಿನ್ ಆಗ್ಬೇಕು ಅಂತ ಹೋಗಿರೋ ಜಿಂಕೆ ಬೇಟೆಗಾರನ್ ಕೈಯಲ್ಲಿ ಸಿಕ್ಕಾಕೊಂಡಿದೆ. ಅವನಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಬ್ರದರ್ ಸಿನಿಮಾ ಶೂಟಿಂಗ್ ಕೂಡ ಇಷ್ಟೊತ್ತಾಗಲ್ಲ ಅನ್ಸುತ್ತೆ. ಒಳಗಡೆ ಹೋಗಿ ತುಂಬಾ ಹೊತ್ತಾಯ್ತು. ಒಳಗಿಂದ ನಿಮ್ಗೇನಾದ್ರೂ ಕೂಗಿದ್ ಕೇಳಿಸ್ತೇನ್ರಿ? ಇಲ್ಲ. ಕಾಪಾಡಿ ಕಾಪಾಡಿ ಅಂತ ಕಿರ್ಚಿದ್ ಕೇಳಿಸ್ತಾ? ಇಲ್ಲ. ಮತ್ತೆ ಯಾಕ್ರಿ ಟೆನ್ಷನ್? ಆಡಿಷನ್ ಅಂದ್ರೆ ಇಷ್ಟೊಂದು ಟೈಮ್ ಆಗತ್ತಾ ಅಂತ. ಅವ್ರಿಗೆ ಮೂಡ್ ಬರಬೇಕು, ಸೀನ್ ಹೇಳಬೇಕು, ಆಮೇಲೆ ಆಕ್ಟಿಂಗ್ ನೋಡ್ಬೇಕು. ತುಂಬಾ ದೊಡ್ಡ ಪ್ರೋಸೆಸ್ ರೀ. ಹೋಗಿ ಕೂತ್ಕೊಂಡಿರಿ. ನೀನ್ ಯಾಕೆ ಈ ವೇಷ ಹಾಕೊಂಡಿದ್ಯಾ ಅದನ್ನ ಹೇಳೆ. ನನ್ ಮೊಮ್ಮಗಳಿಗೆ ಏನಾಯ್ತು? ಎಲ್ಲಿ ಅವಳು? ಸಿನಿಮಾಲಿ ಅವಕಾಶ ಸಿಗತ್ತೆ ಅಂತ 1 ಗಂಟೆಲಿ ವಾಪಸ್ ಬರ್ತೀನಿ ಅಂತ ಹೇಳಿ ಹೋದ್ಲು ಅಜ್ಜಿ. ವಾಪಸ್ ಬರೋವರೆಗೂ ಮುಸ್ಕ್ ಹಾಕೊಂಡು ಕೂತಿರು ಅಂತ ಹೇಳಿದ್ಲು. ನಿಮ್ ಮೊಮ್ಮಗಳಿಗಿರೋ ಬೇಜವಾಬ್ದಾರಿ ಅತ್ತೆ. ಇವಳನ್ನ ಭಯ ಪಡಿಸಿ ವಾಪಸ್ ಬರೋ ತನಕ ಮುಸ್ಕ್ ಹಾಕೊಂಡು ಕೂತ್ಕೋ ಅಂತ ಹೇಳಿದ್ಲಂತೆ. ಇವಳಗ್ ಬುದ್ಧಿ ಬೇಡವಾ? ನನ್ ಮೊಮ್ಮಗಳೇನೋ ಚಿಕ್ಕ ಹುಡುಗಿ, ಗೊತ್ತೋ ಗೊತ್ತಿಲ್ದೇನೋ ತಪ್ಪು ಮಾಡಿದ್ರೆ ಇವಳು ಹೇಳ್ಬೇಕೋ ಬೇಡವೋ? ತಪ್ಪೆಲ್ಲ ಇವಳದೆ. ನಾನೇನ್ ಮಾಡ್ದೆ ಅಜ್ಜಿ? ಮದುವೆ ಹೆಣ್ತರ ಚೆನ್ನಾಗಿ ತಯಾರಾಗಿದ್ಯಲ್ಲ. ಅವಳು ಸೀರೆ ಒಡವೆ ಕೊಟ್ರೆ ಅದನ್ನ ಹಾಕೊಂಡ್ ಕೂತ್ಕೋತ್ಯಾ? ಕನಕ ಮಹಾಲಕ್ಷ್ಮಿ ಅಂತ ಅನ್ಕೊಂಡು ನಿನಗೇ ಮದುವೆ ಆಗ್ತಿರೋ ತರ ಖುಷಿ ಪಡ್ತಿದ್ಯಾ? ಅಯ್ಯೋ ಅತ್ತೆ, ತ್ಯಾಗ ಮಾಡ್ತಿರೋ ಹುಡುಗಿ ಮನ್ಸನ್ನ ನೋಯಿಸ್ತಿದ್ದೀರಾ ನೀವು. ಕೆನ್ನೆಗ್ ಬಾರಿಸ್ತೀನಿ ಅಷ್ಟೇ ನಿಂಗೆ. ನನ್ ಮೊಮ್ಮಗಳು ಬರಬಾರ್ದು ಅಂತ ಮನ್ಸಲ್ಲೇ ಅಂದ್ಕೊಂಡು ಇವಳು ಮದ್ವೆ ಆಗಕ್ಕೇನಾದ್ರೂ ನೋಡಿದ್ರೆ ಹಾಗೆಲ್ಲ ಮಾಡಲ್ಲ ಅಜ್ಜಿ. ಮಂಟಪದ ಹತ್ರನೂ ಇರಲ್ಲ ಅಂದಿದ್ದೆ ಅಲ್ವಾ? ಶ್ರೇಯಾ ಇಲ್ಲಿ ಕೂತ್ಕೋ ಅಂದಿದ್ದಕ್ಕೆ ಕೂತ್ಕೊಂಡೆ. ಇಲ್ಲಿಂದ ಅಲ್ಲಾಡೋದು ಇಲ್ಲ. ಶ್ರೇಯಾ ಬರೋವರೆಗೂ ಕೂತಿರ್ತೀನಿ, ಬರ್ತಿದ್ದ ಹಾಗೆ ಹೋಗ್ತೀನಿ.
ಹೊರಟು ಹೋಗ್ತೀನಿ. ಸುನಂದ, ಸುನಂದ, ಬಾಗಿಲು ತೆಗಿ. ಇಲ್ ನೋಡು, ನನ್ ಮಗ ಬಂದಿದ್ದಾನೆ. ಅವನಿಗಿದು ಗೊತ್ತಾದ್ರೆ ನಾನ್ ಮೊಮ್ಮಗಳು ಎಲ್ಲಿದ್ದಾಳೋ ಅಲ್ಲಿಗೆ ಹೋಗಿ ಅವಳ ಚರ್ಮ ಸುಲಿದ್ ಬಿಡ್ತಾನೆ. ಅಮ್ಮ, ಪುರೋಹಿತರು ಕರೀತಾ ಇದ್ದಾರೆ. ಹಾ, ಬರ್ತಾ ಇದ್ದೀವೋ. ಬಾಗಿಲ್ ತೆಗಿತೀವಿ, ಸ್ವಲ್ಪ ಸುಮ್ನಿರೋ. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಮೊದ್ಲು ಇದನ್ನೆಲ್ಲ ತೆಗೀರಿ. ಇವಾಗ ಅಪ್ಪ ಕೇಳಿದ್ರೆ ಏನ್ ಹೇಳಿ ಅಜ್ಜಿ? ಏನ್ ಕೇಳಿದ್ರು ನೀನ್ ನಿಜಾನೇ ಹೇಳ್ತೀಯ. ಅದಾದ್ಮೇಲೆ ನನ್ ಕೈಯಲ್ಲೇ ಸಾಯ್ತೀಯ. ಹೇಳ್ತಿ ಹೇಗಿರೋದತ್ತೆ? ಮುಚ್ಚಿಡು, ಮುಚ್ಚಿಡು ನಿಜಾನ್ನ. ಈ ನಿನ್ ದೊಡ್ಡ ಮಗಳ ಮುಖನ. ಹಸಮನೆ ಮೇಲೆ ಕೂರಕ್ ಹೇಳ್ತಾರಲ್ವಾ? ಕೂತ್ಕೋತಾಳೆ. ಗೌರಿ ಪೂಜೆನು ಗಣಪತಿ ಪೂಜೆನು ಮುಗಿಯೋಷ್ಟ್ರಲ್ಲಿ ಶ್ರೀಯ ಬಂದ್ಬಿಡ್ತಾಳೆ. ಆಗ ಅವ್ರಿಗೆ ಏನೋ ಒಂದು ನೆಪ ಹೇಳಿ ಇವಳನ್ನ ರೂಮಿಗೆ ಕರ್ಕೊಂಡ್ ಬರ್ತೀವಿ. ಶ್ರೀಯಾನ ಮತ್ತೆ ಮದುಮಗಳನ್ನಾಗಿ ಮಾಡ್ತೀವಿ. ಅಲ್ಲಿವರೆಗೂ ಇವಳು ಹೀಗೆ ಮುಸ್ಕನ್ನ ಹಾಕೊಂಡು ಬಾಯಿ ಮುಚ್ಕೊಂಡು ತೆಪ್ಪಗಿರ್ಬೇಕು. ಸುನಂದ, ಬರ್ತಾ ಇದೀವಿ ಕಣೋ. ಮದುವೆ ಮನೆ ಅನ್ಕೊಂಡಿದ್ದೀರಾ? ಇಲ್ಲ ಊರ್ ಜಾತ್ರೆ ಅನ್ಕೊಂಡು ತಡ ಮಾಡ್ತಾ ಇದ್ದೀರಾ? ಹಾಗ್ಯಾಕೆ ಹೇಳ್ತೀಯೋ? ಅಳಿಯಂದ್ರು ಹಸೆ ಮನೆ ಮೇಲೆ ಕೂತ್ಕೊಂಡು ಎಷ್ಟೊತ್ತಾಯ್ತು? ಹಾ, ಮದುಮಗಳು ಎಲ್ಲಿ ಅಂತ ಜನರೆಲ್ಲ ಮಾತಾಡ್ಕೋತಾ ಇದ್ದಾರೆ, ಗೊತ್ತಾ? ಹೆಣ್ಮಕ್ಳು ಅಂದ್ಮೇಲೆ ಹೇಳಕ್ಕಾಗ್ದೇ ಇರೋ ಸಮಸ್ಯೆಗಳಿರುತ್ತೋ? ಈಗ ನಿಂಗೆ ಹೇಳಿದ್ರು ಅರ್ಥ ಆಗಲ್ಲ ಬಿಡು. ಬೇಡ, ಬನ್ನಿ. ಸರಿ ಸರಿ. ಅಮ್ಮ ಶ್ರೇಯ, ಲೋ ಜಾನಕಿ, ಮುಸ್ಕ್ ತೆಗಿಬೇಡ್ವೋ, ಪಾಪ ಅವಳಿಗೆ ನಾಚಿಕೆ ಆಗುತ್ತೆ ಕಣೋ.